ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನ ಯಶವಂತಪುರ ಮಾರ್ಕೆಟು ಮತ್ತು ದಾಸನಪುರ ಮಾರ್ಕೆಟ್ನ ರೇಟ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ಈ ಕಡೆ ತರಕಾರಿ ಮಾರ್ಕೆಟ್ ರೇಟ್ನು ತಿಳ್ಕೊಳ್ಬೋದು, ಜೊತೆಗೆ ಇವತ್ತು ಯಶವಂತಪುರ ಮಾರ್ಕೆಟ್ನ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ರೇಟ್ ಕೂಡ ನೀವು ಇವತ್ತು ತಿಳ್ಕೊಳ್ತಾ ಹೋಗ್ಬೋದು. ಸಿಕ್ಕಾಪಟ್ಟೆ ಜಾಸ್ತಿ ಇದೆ ರೇಟ್ಗಳು. ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಬೇಕು ಅಂದರೆ ಈ ಒಂದು ವಿಡಿಯೋನ ನೀವು ಎಂಟು ತನಕ ನೋಡಬೇಕು. ತರಕಾರಿ ಬೆಳೆಗಾರರಿಗೂ ಹೆಲ್ಪ್ ಆಗುತ್ತೆ, ಜೊತೆಗೆ ಆಲೂಗಡ್ಡೆ, ಶುಂಠಿ, ಈರುಳ್ಳಿ ಬೆಳೆಗಾರರಿಗೂ ಹೆಲ್ಪ್ ಆಗುತ್ತೆ, ರೈತರಿಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇರೋಂಥದ್ದು. ಆನಿಯನ್ ಸಪ್ಲೈ ಟಿವಿ APMC ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಡೇಟು 2/5/2026 ಶನಿವಾರ. ಹಾಗೆಯೇ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದೇನೆ ವಿಡಿಯೋಗಳನ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಇವಾಗ ನಾವು ದಾಸನಪುರ ಮಾರುಕಟ್ಟೆಯ ತರಕಾರಿ ರೇಟ್ಗಳನ್ನ ನೋಡ್ತಾ ಹೋಗೋಣ. ಪ್ರತಿಯೊಂದ್ರದ್ದು ರೇಟ್ಗಳನ್ನ ತಿಳ್ಕೊಳ್ಬೇಕಲ್ವಾ. ತರಕಾರಿ ರೇಟು ಇದು ಬದನೆಕಾಯಿ ಒಂದು ಫುಲ್ ಬ್ಯಾಗಿಗೆ 250 ರೂಪಾಯಿ ಆಗುತ್ತೆ. ಈ ಒಂದು ಫುಲ್ ಬ್ಯಾಗಿಗೆ 250 ರೂಪಾಯಿ ಆಗುತ್ತೆ. ಬದನೆಕಾಯಿ ನೋಡಬಹುದು, ಫ್ರೆಶ್ ಆಗಿದೆ. ರೈತರು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಮಾರ್ಕೆಟಿಗೆ ತಗೊಬಂದು ಇಟ್ಕೊಂಡು ವ್ಯಾಪಾರನ ಮಾಡ್ತಾ ಇರ್ತಾರೆ. ಸೊ ನೀವು ಫ್ರೆಶ್ ಆಗಿರುವಂತಹ ತರಕಾರಿಗಳನ್ನ ದಾಸನಪುರ ಮಾರ್ಕೆಟ್ನಲ್ಲಿ ನೀವು ನೋಡಬಹುದು. ಈ ಒಂದು ಬದನೆಕಾಯಿಗೆ ಒಂದು ಫುಲ್ ಬ್ಯಾಗಿಗೆ 400 ರೂಪಾಯಿ ಆಗುತ್ತೆ. ಈ ಒಂದು ಬದನೆಕಾಯಿ ಫುಲ್ ಬ್ಯಾಗಿಗೆ 400 ರೂಪಾಯಿ ಆಗುತ್ತೆ. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು. ನಿಮಗೆ ಗ್ರಾಹಕರಿಗೆ ಕೊಂಡ್ಕೊಂಡವರಿಗೆ ನೋಡಿಕೊಂಡು ಕೊಂಡ್ಕೊಳ್ಬೇಕಾಗತ್ತೆ. ಆದಷ್ಟು ಮಾರ್ನಿಂಗ್ ನೀವೊಂದು 4 ಗಂಟೆ 5 ಗಂಟೆ ಒಳಗಡೆ ಬಂದರೆ ದಾಸನಪುರ ಮಾರ್ಕೆಟ್ನಲ್ಲಿ ಒಳ್ಳೆ ವ್ಯಾಪಾರ ಆಗುತ್ತೆ. ನೋಡಬಹುದು ಇದು 350 ರೂಪಾಯಿಗೆ ಈ ಒಂದು ಟೊಮೊಟೊ ಫುಲ್ ಬಾಕ್ಸ್ ಸಿಗ್ತಾ ಇದೆ. ಈ ಒಂದು ಟೊಮೊಟೊ 350 ರೂಪಾಯಿಗೆ ಫುಲ್ ಬಾಕ್ಸ್ ಸಿಗ್ತಾ ಇದೆ. ನೋಡಿಕೊಂಡು ತೊಗೊಳ್ಬಹುದು. ನೆಕ್ಸ್ಟ್ ನಾವು ನೋಡ್ತಿರುವಂತಹ ಟೊಮೊಟೊಗೆ 400 ರೂಪಾಯಿಗೆ ಫುಲ್ ಬಾಕ್ಸ್ ಸಿಗ್ತಾ ಇದೆ. ಒಂದು ಬಾಕ್ಸ್ಗೆ 400 ರೂಪಾಯಿ ಆಗುತ್ತೆ. ನೋಡಿಕೊಂಡು ತಗೊಳ್ಳಿ. ಗ್ರಾಹಕರಿಗೆ 400 ರೂಪಾಯಿಗೆ ಒಂದು ಫುಲ್ ಬಾಕ್ಸ್ ಸಿಗ್ತಾ ಇದೆ, ನೋಡ್ಕೊಳ್ಬಹುದು. ಹಾಗೆಯೇ ರೈತರು ನೀವು ಬೆಳೆದಿರುವಂತಹ ಬೆಳೆನ ನೀವು ದಾಸನಪುರ ಮಾರ್ಕೆಟಿಗೆ ತರಬೇಕು, ಇದೇ ರೀತಿ ನೀವು ಕೂಡ ವ್ಯಾಪಾರ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ನುಗ್ಗೆಕಾಯಿಗೆ 1300 ರೂಪಾಯಿ 40 kg ಬ್ಯಾಗಿಗೆ 40 kg ಬ್ಯಾಗಿಗೆ 1300 ರೂಪಾಯಿ. 40 kg ನುಗ್ಗೆಕಾಯಿಗೆ 1300 ರೂಪಾಯಿ ಆಗುತ್ತೆ ದಾಸನಪುರ ಮಾರ್ಕೆಟ್ನಲ್ಲಿ. ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಯಾವ ರೇಟಿಗೆ ಹೋಗ್ತಾ ಇದೆ, ಹಾಗೆಯೇ ದಾಸನಪುರ ಮಾರ್ಕೆಟ್ನಲ್ಲಿ ಯಾವ ರೇಟಿಗೆ ಹೋಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ನೀವು ಕೂಡ ವ್ಯಾಪಾರ ಮಾಡ್ಬೋದು. ಹಾಗೆಯೇ ಇವಾಗ ನಾವು ನೋಡ್ತಿರುವಂತಹ ಈರುಳ್ಳಿಗೆ 45 ರೂಪಾಯಿಗೆ 1 kg ಸಿಗ್ತಾ ಇದೆ ಇವತ್ತಿನ ದಿನ ದಾಸನಪುರ ಮಾರುಕಟ್ಟೆಯಲ್ಲಿ. ತರಕಾರಿ ರೇಟ್ ಜೊತೆಗೆ ನೀವು ತರಕಾರಿ ಜೊತೆಗೆ ಈರುಳ್ಳಿ ಕೂಡ ನೀವು ನೋಡಬಹುದು ತರಕಾರಿ ಮಾರ್ಕೆಟ್ನಲ್ಲಿ. ಸೊ ಇದಿಷ್ಟಾಗಿತ್ತು ಇವತ್ತಿನ ದಾಸನಪುರ ಮಾರುಕಟ್ಟೆಯ ತರಕಾರಿಗಳ ರೇಟು. ಇದಕ್ಕೂ ತುಂಬ ವೆರೈಟೀಸ್ ತರಕಾರಿಗಳನ್ನ ನೀವು ನೋಡಬಹುದು. ಹೋಲ್ಸೇಲಲ್ಲಿ ನೀವು ತೊಗೊಂಡು ಹೋಗ್ತೀನಿ, ಕಡಿಮೆ ರೇಟಿಗೆ ತೊಗೊಂಡು ಹೋಗ್ತೀನಿ, ಅಂಗಡಿಗಳಿಗೆ ತೊಗೊಬೇಕು ಅನ್ನೋರು ಡೈರೆಕ್ಟಾಗಿ ನೀವು ದಾಸನಪುರ ಮಾರ್ಕೆಟಿಗೆ ಬಂದ್ರೇ ತರಕಾರಿ ರೇಟ್ಗಳು ತೀರಾ ಕಡಿಮೆ ಬೆಲೆಗೆ ಸಿಗುತ್ತೆ. ದಾಸನಪುರ ಮಾರ್ಕೆಟಲ್ಲಿ ತರಕಾರಿಗಳಿಗೆ ತೀರಾ ಕಡಿಮೆ ಬೆಲೆಗೆ ಸಿಗ್ತಾ ಇರೋದ್ರಿಂದ ತುಂಬ ದೂರದಿಂದ ನೀವು ತರಕಾರಿ ಗ್ರಾಹಕರು ಬರ್ತಾ ಇರೋದನ್ನ ನೀವು ನೋಡಬಹುದು. ಆ್ಯಂಡ್ ಮಾರ್ನಿಂಗ್ ಟೈಮಲ್ಲಿ ನೀವು ದಾಸನಪುರ ಮಾರ್ಕೆಟಿಗೆ ಬಂದ್ರೇ ಗೊತ್ತಾಗುತ್ತೆ ಯಾವ ರೀತಿ ಎಷ್ಟು ಜನ ಬರ್ತಾರೆ, ಎಷ್ಟೆಷ್ಟು ಅಂಗಡಿಗಳಿಗೆ ತಗೊಂಡು ಹೋಗ್ತಾರೆ ಅನ್ನೋದನ್ನ ನೀವು ದಾಸನಪುರ ಮಾರ್ಕೆಟಿಗೆ ಬಂದ್ರೇ ಗೊತ್ತಾಗುತ್ತೆ, ಮಾಹಿತಿನ ತಿಳ್ಕೊಳ್ಬಹುದು. ಸೊ ಇದಿಷ್ಟಾಗಿತ್ತು ದಾಸನಪುರ ಮಾರ್ಕೆಟಿನ ತರಕಾರಿ ರೇಟು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಆಲೂಗಡ್ಡೆ ರೇಟ್ನ ನೋಡ್ತಾ ಹೋಗೋಣ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಸೊ ಅಡ್ಜಸ್ಟ್ ಮಾಡಿ ನೋಡ್ಕೊಳ್ಳಿ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 14 ರೂಪಾಯಿ kg ಇದೆ, 1400 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಫ್ರೆಶ್ ಆಗಿದೆ. 14 ರೂಪಾಯಿಗೆ 1 kg ಸಿಗ್ತಾ ಇದೆ. ಇದು ಕೂಡ ನೀವು ಯಶವಂತಪುರ ಮಾರ್ಕೆಟ್ನಲ್ಲಿ ಪ್ರತಿಯೊಂದು ಜಾಸ್ತಿ ವೆರೈಟೀಸ್ ನೋಡ್ಬೋದು. ಬಂದರೆ ನಿಮ್ಮ ಗ್ರಾಹಕರಿಗೆ ತುಂಬ ವೆರೈಟೀಸ್ ನೋಡಿಕೊಂಡು ನೀವು ತೊಗೊಂಡು ಹೋಗ್ಬೋದು. ಇದು 15 ರೂಪಾಯಿ kg ಆಗುತ್ತೆ, 1500 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಆಲೂಗಡ್ಡೆ, ಬೆಳ್ಳುಳ್ಳಿ, ಈರುಳ್ಳಿ, ಶುಂಠಿ ಬೇಕು ಅಂದರೆ ಯಶವಂತಪುರ ಮಾರ್ಕೆಟಿಗೂ ಬರಬಹುದು. ಜೊತೆಗೆ ದಾಸನಪುರ ಮಾರ್ಕೆಟ್ನೂ ಕೂಡ ಸಿಗುತ್ತೆ ನಿಮಗೆ. ಇದು 15 ರೂಪಾಯಿ kg ಇದೆ, 1500 ರೂಪಾಯಿ ಆಗುತ್ತೆ ಕ್ವಿಂಟಲು. ನಿಮಗೆ ನಿಯರ್ ಬೈ ಯಾವುದು ಆಗುತ್ತೆ ಅದಕ್ಕೆ ಬರಬಹುದು. ಗ್ರಾಹಕರಿಗೆ ನಾನು ಹೇಳ್ತಿರೋಂಥದ್ದು. ಇವಾಗ ದಾಸನಪುರ ಮಾರ್ಕೆಟಿಗೆ ಬಂದರೆ ನಿಮಗೆ ಒಂದು ಕಡೆ ತರಕಾರಿ ಮಾರ್ಕೆಟು ನೋಡ್ಬೋದು, ಇನ್ನೊಂದು ಕಡೆ ಈ ಕಡೆ ಸೈಡ್ ಬಂದರೆ ನಿಮಗೆ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮಾರ್ಕೆಟ್ ಕೂಡ ಸಿಗುತ್ತೆ. ಇದು 12 ರೂಪಾಯಿ kg ಇದೆ, 1200 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಸೊ ನೋಡಿಕೊಂಡು ನಿಮಗೆ ಬೇಕಾಗಿರುವಂತಹ ರೇಟಲ್ಲಿ ಕೊಂಡ್ಕೊಳ್ಬಹುದು. ಕಡಿಮೆ ಬೆಲೆಗೆ ನಿಮಗೆ ಆಲೂಗಡ್ಡೆ, ಶುಂಠಿ ಸಿಗುತ್ತೆ ನಿಮಗೆ ಮಾರ್ಕೆಟ್ನಲ್ಲಿ.
ಸಪ್ರೇಟಾಗಿ ಆಲೂಗಡ್ಡೆ, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಮಾರ್ಕೆಟ್ ಸಪ್ರೇಟ್ ಇದೆ, ನೋಡಿಕೊಂಡು ನೀವು ತೊಗೊಂಡು ಹೋಗಬಹುದು ಗ್ರಾಹಕರಿಗೆ. ಆ್ಯಂಡ್ ಅಂಗಡಿ ಹಾಕಿರ್ತೀರಾ, ಒಳ್ಳೆ ವ್ಯಾಪಾರ ಆಗಬೇಕು ಅಂದರೆ ಒಳ್ಳೆ ಕ್ವಾಲಿಟಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನ ತೊಗೊಳ್ಬೇಕಾಗತ್ತೆ. ಇವಾಗ ನಾವು ನೋಡ್ತಿರುವಂತಹ ಆಲೂಗಡ್ಡೆಗೆ 10 ರೂಪಾಯಿ ಕೆ ಜಿ ಇದೆ, 1000 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು 10 ರೂಪಾಯಿಗೆ ನಿಮಗೆ ಆಲೂಗಡ್ಡೆ ಸಿಗ್ತಾ ಇದೆ ಮಾರ್ಕೆಟ್ನಲ್ಲಿ. ಇದು ಯಶವಂತಪುರ ಮಾರ್ಕೆಟ್ನ ರೇಟು ಇದಾಗಿದೆ. ಯಶವಂತಪುರ ಮಾರ್ಕೆಟ್ನಲ್ಲೂ ಸೇಮ್ ಇರುತ್ತೆ ಆ್ಯಂಡ್ ದಾಸನಪುರ ಮಾರ್ಕೆಟಲ್ಲಿ ಕೂಡ ಸೇಮ್ ಇರುತ್ತೆ. ಇದು 11 ರೂಪಾಯಿ ಕೆ ಜಿ ಇದೆ, 1100 ರೂಪಾಯಿ ಆಗುತ್ತೆ ಕ್ವಿಂಟಲ್. ಈ ಒಂದು ಆಲೂಗಡ್ಡೆ 11 ರೂಪಾಯಿಗೆ 1 ಕೆ ಜಿ, 1100 ರೂಪಾಯಿಗೆ 1 ಕ್ವಿಂಟಲ್ ಆಗುತ್ತೆ. ಸೊ ಯಾರೆಲ್ಲ ರೈತರು ಈ ವಿಡಿಯೋನ ನೋಡ್ತಾ ಇದ್ದೀರೋ, ನಿಮಗೆ ಪ್ರತಿಯೊಂದು ದಿನಾನೂ ಯಾವ್ಯಾವ ರೇಟಿಗೆ ನಡೀತಿದೆ ಅನ್ನೋದನ್ನ ಗೊತ್ತಾಗಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಮೊನ್ನೆ ವೀಡಿಯೋ ಹಾಕಿರಲಿಲ್ಲ ಅಂದರೆ ಜಾಸ್ತಿ ವೀಡಿಯೋಗಳೇ ಇರಲಿಲ್ಲ ಅಂತ ಹೇಳಿ ಹಾಕಿರಲಿಲ್ಲ. ಇವತ್ತಿನ ದಿನ ನೀವು ಯಶವಂತಪುರ ಮಾರ್ಕೆಟ್ ಮತ್ತು ದಾಸನಪುರ ಮಾರ್ಕೆಟ್ನ ರೇಟ್ಗಳನ್ನ ತಿಳ್ಕೊಳ್ತಾ ಇದ್ದೀರಾ. ಇವಾಗ ನಾವು ಶುಂಠಿ ರೇಟ್ನ ನೋಡೋದಾದರೆ, ಇದು ಯಶವಂತಪುರ ಮಾರ್ಕೆಟ್ನಲ್ಲಿ ಶುಂಠಿ ರೇಟು 32 ರೂಪಾಯಿಗೆ 1 ಕೆ ಜಿ, 1 ಕ್ವಿಂಟಲ್ಗೆ 3200 ರೂಪಾಯಿ ಆಗುತ್ತೆ. ಕ್ವಿಂಟಲ್ ಲೆಕ್ಕದಲ್ಲಿ ನಾನು ತೊಗೊತೀನಿ ಅಥವಾ ಕ್ವಿಂಟಲ್ ನಾನು ತೊಗೊತೀನಿ ಅಂದರೆ 3200 ರೂಪಾಯಿ ಆಗುತ್ತೆ. ಹಾಗೆಯೇ ಇವಾಗ ನಾವು ನೋಡ್ತಿರೋ ಅಂಥದ್ದು 40 ರೂಪಾಯಿಗೆ ಕೆ ಜಿ, 4000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಸೊ ಯಾರಾದರೂ ಯಶವಂತಪುರ ಮಾರ್ಕೆಟಿಗೆ ಬರ್ತೀನಿ, ಕೊಂಡ್ಕೊಳ್ತೀನಿ ಅಂದರೆ ಈ ರೇಟು ಇವಾಗ ನಡೀತಾ ಇದೆ. ಇದು 42 ರೂಪಾಯಿ ಕೆ ಜಿ ಇದೆ, 4200 ರೂಪಾಯಿ ಆಗುತ್ತೆ ಕ್ವಿಂಟಲು. ಆ್ಯಂಡ್ ರೈತರು ನೀವು ಬೆಳೆದಿರುವಂತಹ ಬೆಳೆನ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟಿಗೆ ಅಥವಾ ದಾಸನಪುರ ಮಾರ್ಕೆಟಿಗೆ ತರಬೇಕು ಅಂತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಫಸ್ಟು ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ನೆಕ್ಸ್ಟು ನಿಮಗೆ ಯಾವ ಮಾರ್ಕೆಟ್ ಓಕೆ ಅನ್ನೋಂಥ ಆ ಮಾರ್ಕೆಟಿಗೆ ತರಬಹುದು. 2 ಕಡೆನೂ ನಮ್ಮ ಅಂಗಡಿ ಇದೆ. ಸೊ ಯಾವುದೇ ಒಂದು ಮಾರ್ಕೆಟಿಗೆ ಬಂದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಇದು 45 ರೂಪಾಯಿ ಕೆ ಜಿ ಇದೆ, 4500 ರೂಪಾಯಿ ಆಗುತ್ತೆ. ಹಾಗೆಯೇ ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ತಿಳ್ಕೊಂಡು ಯಶವಂತಪುರ ಮಾರ್ಕೆಟಿಗೆ ಬನ್ನಿ. ಯಾಕಂದರೆ ತುಂಬ ದೂರದಿಂದ ಬರೋರಿಗೆ ಲಾಸ್ ಆಗಬಾರ್ದು. ಗಾಡಿ ಬಾಡಿಗೆ ಆಗಿರಬಹುದು ಅಥವಾ ನಿಮಗೆ ಬಂದು ಹೋಗಿರೋ ಖರ್ಚಾಗಿರ್ಬೋದು, ಲಾಸ್ ಆಗಬಾರ್ದು. ಹಾಗಾಗಿ ಹೇಳ್ತಿರೋದು. ಇದು 50 ರೂಪಾಯಿ ಕೆ ಜಿ ಇದೆ, 5000 ರೂಪಾಯಿ ಆಗುತ್ತೆ ಕ್ವಿಂಟಲು. 50 ರೂಪಾಯಿಗೆ 1 ಕೆ ಜಿ, 5000 ರೂಪಾಯಿ ಆಗುತ್ತೆ 1 ಕ್ವಿಂಟಲ್. ನೋಡಬಹುದು ರೇಟು ಜಾಸ್ತಿನೇ ಇದೆ ಶುಂಠಿಗೆ ಸದ್ಯದಲ್ಲಿ. ಇದು 50 ರೂಪಾಯಿ ಕೆ ಜಿ ಇದೆ, 5000 ರೂಪಾಯಿ ಆಗುತ್ತೆ ಕ್ವಿಂಟಲ್ಲು. ಇದು ಕೂಡ ನೋಡಬಹುದು ಶುಂಠಿ ರೇಟು ಜಾಸ್ತಿನೇ ಇದೆ ಇವಾಗ ಮಾರ್ಕೆಟ್ನಲ್ಲಿ. ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಇವಾಗ ಯಶವಂತಪುರ ಮಾರ್ಕೆಟ್ನಲ್ಲಿ 50 ರೂಪಾಯಿ ತನಕನೂ ಶುಂಠಿ ರೇಟು ನಡೀತಾ ಇದೆ. ವಿಡಿಯೋನ ಕೊನೆ ತನಕ ನೋಡಿ, ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಪ್ರತಿಯೊಂದು ರೇಟನ್ನು ನೀವು ಕೂಡ ತಿಳ್ಕೊಳ್ಳಿ. ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಏನು ರೇಟ್ ನಡೆಯುತ್ತಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಹಾಗೆಯೇ ವಿಡಿಯೋ ನೋಡ್ತಾ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಎಲ್ರಿಗೂ ಗೊತ್ತಾಗಲಿ ಏನೇನು ರೇಟ್ ನಡೀತಿದೆ ಯಶವಂತಪುರ ಮತ್ತು ದಾಸನಪುರ ಮಾರ್ಕೆಟ್ನಲ್ಲಿ ಅಂತ ಹೇಳಿ. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಬೆಳ್ಳುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 50 ರೂಪಾಯಿಗೆ ಕೆ ಜಿ ಸಿಗ್ತಾ ಇದೆ. ನೋಡಬಹುದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಚಿಕ್ಕ ಸೈಜ್ಗಳಿಗೆ 50 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ಬೆಳ್ಳುಳ್ಳಿ ರೇಟ್ ಕೂಡ ಜಾಸ್ತಿ ಆಗಿತ್ತು. ಬಟ್ ಇವತ್ತು ಕೂಡ ಜಾಸ್ತಿ ಇದೆ. ನೋಡಬಹುದು ಇದು ಕೂಡ 50 ರೂಪಾಯಿ ಕೆ ಜಿ ಇದೆ. ಬಿಡಿಸಿರುವಂತಹ ಬೆಳ್ಳುಳ್ಳಿ ಕಲ್ಲಿ 50 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ನೆಕ್ಸ್ಟ್ ನಾವು ನೋಡ್ತಿರುವಂಥ ಬೆಳ್ಳುಳ್ಳಿಗೆ 60 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ನೋಡಬಹುದು 60 ರೂಪಾಯಿಗೆ 1 ಕೆ ಜಿ ಈ ಒಂದು ಬೆಳ್ಳುಳ್ಳಿ ಸಿಗ್ತಾ ಇದೆ. ಸೊ ಯಾರೆಲ್ಲ ಗ್ರಾಹಕರು ಕೊಂಡ್ಕೊಳ್ಬೇಕು ಅಂತಿದ್ದೀರಾ, ನೀವು ನೋಡಬಹುದು ಯಾವ್ಯಾವ ರೇಟಲ್ಲಿ ಯಾವ್ಯಾವ ರೀತಿ ಕ್ವಾಲಿಟಿ ಈರುಳ್ಳಿ ಸಿಗ್ತಾ ಇದೆ, ಯಾವ್ಯಾವ ಸೈಜ್ ಈರುಳ್ಳಿ ಸಿಗ್ತಾ ಇದೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಇದು 75 ರೂಪಾಯಿಗೆ 1 ಕೆ ಜಿ. ಸೊ ಇವತ್ತು ನಿಮಗೆ ಬರೋಕ್ಕಾಗಿಲ್ಲ ಅಂದ್ರೂ ಕೂಡ ನೀವು ನಾಳೆ ಕೂಡ ಬರಬಹುದು ಮಾರ್ಕೆಟ್ಗೆ. ಯಶವಂತಪುರ ಆಗಿರ್ಬೋದು, ದಾಸನಪುರ ಆಗಿರಬಹುದು. ನಿಮ್ಗೆ ಇವತ್ತು ಬರೋಕ್ಕಾಗಿಲ್ಲ ಅಂದರೆ ನಾಳೆ ಕೂಡ ಬಂದು ನೀವು ಕೊಂಡ್ಕೊಳ್ಬಹುದು. ಇದು 90 ರೂಪಾಯಿಗೆ 1 ಕೆ ಜಿ. ಯಾಕಂದರೆ ನಿಮಗೆ ಏನು ರೇಟ್ ನಡೀತಿದೆ ಯಶವಂತಪುರ ಮಾರ್ಕೆಟ್ನಲ್ಲಿ ಅನ್ನೋದನ್ನ ಕ್ಲಿಯರಾಗಿ ಒಂದು ಮಾಹಿತಿ ಕೊಡ್ತಿರೋ ಅಂಥದ್ದು. ಇದು 110 ರೂಪಾಯಿಗೆ 1 ಕೆ ಜಿ ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು 110 ರೂಪಾಯಿಗೆ 1 ಕೆ ಜಿ ಬೆಳ್ಳುಳ್ಳಿ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಆಗುತ್ತೆ, ಕೊನೆ ತನಕ ನೋಡಿ, ನಿಮಗೆ ಫುಲ್ ಮಾಹಿತಿ ಸಿಗತ್ತೆ. ಯಶವಂತಪುರ ಮಾರುಕಟ್ಟೆ ಮತ್ತು ದಾಸನಪುರ ಮಾರುಕಟ್ಟೆಯ ಬಗ್ಗೆ ಫುಲ್ ಮಾಹಿತಿ ಸಿಗತ್ತೆ. ಇದು 160 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. 160 ರೂಪಾಯಿಗೆ 1 ಕೆ ಜಿ ಈ ಒಂದು ಬೆಳ್ಳುಳ್ಳಿ ಸಿಗ್ತಾ ಇದೆ. ನೋಡಬಹುದು ಸೈಜ್ಗಳನ್ನ ಗಮನಿಸ್ಕೊಳ್ಳಿ. ಇವಾಗ ನಾವು ನೋಡ್ತಿರುವಂತಹ ಬೆಳ್ಳುಳ್ಳಿಗೆ 170 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ಇದು ಯಶವಂತಪುರ ಮಾರುಕಟ್ಟೆಯ ಒಂದು ಬೆಳ್ಳುಳ್ಳಿ ರೇಟು. ಏನೇ ಡೌಟ್ ಇದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು, ಬರಬಹುದು. ನೀವು ಕೂಡ ನೋಡಬಹುದು. ನಿಮಗೆ ಏನೇ ಡೌಟ್ ಇದ್ರೂ ನೀವೇ ಡೈರೆಕ್ಟಾಗಿ ಕೂಡ ಬರಬಹುದು ಮಾರ್ಕೆಟ್ಗೆ ಬಂದು ನೀವು ಕೂಡ ವ್ಯಾಪಾರನ ಮಾಡಬಹುದು. ಇವಾಗ ನಾವು ನೋಡ್ತಿರುವಂತಹ ಈ ಒಂದು ಬೆಳ್ಳುಳ್ಳಿಗೆ 120 ರೂಪಾಯಿಗೆ 1 ಕೆ ಜಿ ಸಿಗ್ತಾ ಇದೆ. ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ನಲ್ಲಿ ವ್ಯಾಪಾರನ ಮಾಡಬಹುದು. ಗ್ರಾಹಕರು
ಪ್ರತಿಯೊಂದು ದಿನವೂ ನಿಮಗೆ ಜಾಸ್ತಿ ವೆರೈಟೀಸ್ ನೋಡೋಕ್ಕೆ ಸಿಗತ್ತೆ, ನೋಡಿಕೊಂಡು ತೊಗೊಳ್ಬೋದು. ಹಾಗೆಯೇ ರೈತರು ನೀವು ಬೆಳೆದಿರುವಂತಹ ಬೆಳೆಗೆ ಒಂದೊಳ್ಳೆ ರೇಟ್ ಬೇಕು, ಮಾರ್ಕೆಟ್ನಲ್ಲಿ ಒಂದೊಳ್ಳೆ ರೇಟ್ ಬೇಕು. ನಿಮ್ಮ ನಿಯರ್ ಬೈ ಇರುವಂತಹ ಮಾರ್ಕೆಟ್ನಲ್ಲಿ ಕಡಿಮೆ ರೇಟಿಗೆ ಹೋಗ್ತಾ ಇದೆ, ಯಶವಂತಪುರ ಮಾರ್ಕೆಟಿಗೆ ತಂದರೆ ಒಳ್ಳೆ ರೇಟ್ ಸಿಗತ್ತೆ ಅನ್ನೋರಾದರೆ ಡೈರೆಕ್ಟಾಗಿ ತರಬಹುದು. ಜಾಸ್ತಿ ಬೆಳೆ ಇದ್ದಲ್ಲಿ ಡೈರೆಕ್ಟಾಗಿ ತರಬಹುದು. ಆ್ಯಂಡ್ ಅದ್ರ ಜೊತೆಗೆ ಫಸ್ಟ್ ಒಂದು ಸರ್ತಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ, ನೆಕ್ಸ್ಟು ನೀವು ಯಶವಂತಪುರ ಮಾರ್ಕೆಟ್ಗೆ ತರಬಹುದು. ಏನೇ ಡೌಟ್ ಇದ್ರೂ ಕಾಲ್ ಮಾಡ್ಬೋದು, ಅಥವಾ ಕಮೆಂಟ್ ಮಾಡ್ಬೋದು, ವಾಟ್ಸಪ್ ಮಾಡ್ಬೋದು, ಮೆಸೇಜ್ ಮಾಡಬಹುದು. ಪ್ರತಿಯೊಂದು ರೀತಿಯಲ್ಲೂ ನೀವು ರೀಚ್ ಮಾಡಬಹುದು ನಮ್ಮನ್ನು. ಬೈ ಚಾನ್ಸ್ ಕಾಲ್ ಪಿಕ್ ಆಗಿಲ್ಲ ಅಂದರೆ ಕಮೆಂಟ್ ಮಾಡಬಹುದು. ಇವಾಗ ನಾವು ಯಶವಂತಪುರ ಮಾರುಕಟ್ಟೆಯ ಅತಿ ಮುಖ್ಯವಾಗಿರುವಂತಹ ಈರುಳ್ಳಿ ರೇಟ್ನ ನೋಡ್ತಾ ಹೋಗೋಣ. ಯಾಕಂದರೆ ಈರುಳ್ಳಿ ರೇಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈರುಳ್ಳಿ ರೈತರು ಜಾಸ್ತಿ ಜನ ಇದ್ದಾರೆ. ಇವಾಗ ನಾವು ನೋಡ್ತಿರುವಂಥ ಈರುಳ್ಳಿಗೆ ಕೇವಲ 2 ರೂಪಾಯಿ ಕೆ ಜಿ ಇದೆ, 200 ರೂಪಾಯಿ ಆಗುತ್ತೆ ಕ್ವಿಂಟಲು. ಎಷ್ಟು ರೇಟ್ ಕಡಿಮೆ ಆಗಿದೆ ಅಂದರೆ ನಾವು ಹೇಳೋಕ್ಕೆ ಬೇಜಾರಾಗುತ್ತೆ. ಆ ರೇಂಜಿಗೆ ರೇಟು ಕಡಿಮೆ ಇದೆ ಇವಾಗ ಈರುಳ್ಳಿಗೆ. ನೋಡಿಕೊಂಡು ಗ್ರಾಹಕರು ನೋಡಿಕೊಂಡು ತೊಗೋಬೇಕಾಗತ್ತೆ. ಗ್ರಾಹಕರಿಗೆ ತುಂಬ ಈಸಿ ಆಗುತ್ತೆ, ರೈತರಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಇದು 4 ರೂಪಾಯಿ ಕೆ ಜಿ ಇದೆ, 400 ರೂಪಾಯಿ ಆಗುತ್ತೆ ಕ್ವಿಂಟಲ್. ಕೇವಲ 4 ರೂಪಾಯಿ ಕೆ ಜಿ 400 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. ನೋಡ್ಕೊಳ್ಳಿ ಯಾವ ರೇಟ್ ನಡೀತಿದೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಇದು ಕೂಡ 4 ರೂಪಾಯಿ ಕೆ ಜಿ ಇದೆ, 400 ರೂಪಾಯಿ ಆಗುತ್ತೆ ಕ್ವಿಂಟಲು. ರೈತರಿಗೆ ಕಷ್ಟ ಆಗುತ್ತೆ ಈ ರೇಟಲ್ಲಿ ವ್ಯಾಪಾರ ಮಾಡೋದು. ನೋಡಬಹುದು ಏನು ರೇಟ್ ನಡೀತಿದೆ ಅನ್ನೋದನ್ನ. ಇಷ್ಟು ಕಡಿಮೆ ಬೆಲೆಗೆ ಅವರು ಬೆಳೆದಿರುವಂತಹ ಬೆಳೆನ ತಂದು ವ್ಯಾಪಾರನ ಮಾಡಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಯಾಕಂದರೆ ಈರುಳ್ಳಿ ಬೆಳೆದು ಸಿಕ್ಕಾಪಟ್ಟೆ ಕಷ್ಟನೇ ಇರುತ್ತೆ, ರೈತರಿಗೂ ಕೂಡ ಕಷ್ಟನೇ ಆಗಿರುತ್ತೆ. ಆ್ಯಂಡ್ ವ್ಯಾಪಾರದಲ್ಲಿ ನಿಮಗೆ ಒಂದು ಒಳ್ಳೆ ರೇಟ್ ಸಿಕ್ಕಿಲ್ಲ ಅಂದರೆ ಬೇಜಾರಾಗುತ್ತೆ. ನೆಕ್ಸ್ಟು ನಾವು ನೋಡ್ತಿರುವಂತಹ ಈರುಳ್ಳಿಗೆ 8 ರೂಪಾಯಿ ಕೆ ಜಿ ಇದೆ, 850 ರೂಪಾಯಿ ಒಂದು ಕ್ವಿಂಟಲ್. ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಕಲರ್ ಚೆನ್ನಾಗಿ ಡ್ರೈ ಆಗಿದ್ದರೆ ರೇಟ್ ಸಿಗತ್ತೆ, ನೋಡಿಕೊಂಡು ನೀವು ಕೂಡ ಬರಬಹುದು. ಹಾಗೆಯೇ ಬೇರೆ ಮಾರ್ಕೆಟ್ನಲ್ಲಿ ನಿಮಗೆ ಇದಕ್ಕೂ ಕಡಿಮೆ ಬೆಲೆಗೆ ಹೋಗ್ತಾ ಇದೆ ಅಂದರೆ ನೀವು ಯಶವಂತಪುರ ಮಾರ್ಕೆಟ್ಗೆ ಬರಬಹುದು. ಇದು 9 ರೂಪಾಯಿ ಕೆ ಜಿ ಇದೆ, 900 ರೂಪಾಯಿ ಆಗುತ್ತೆ ಕ್ವಿಂಟಲು. ರೈತರಿಗೆ ಯಾವುದೇ ರೀತಿ ಭಯ ಬೇಡ. RMC APMCಗೆ ತೊಗೊಂಡು ಹೋಗಬೇಕು, ಬೆಂಗಳೂರಿಗೆ ತೊಗೊಂಡು ಹೋಗಬೇಕು, ಕಷ್ಟ ಆಗುತ್ತೆ, ದೂರ ಇದೆ. ಆ್ಯಂಡ್ ಅದ್ರ ಜೊತೆಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದು ಯಾವುದೇ ರೀತಿಯ ಭಯ ಬೇಡ, ನೀವು ಡೈರೆಕ್ಟಾಗಿ ತರಬಹುದು. ಇದು 11 ರೂಪಾಯಿ ಕೆ ಜಿ ಇದೆ, 1100 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಬಹುದು ಒಳ್ಳೆ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ. ಕಲರ್ ಚೆನ್ನಾಗಿದ್ದರೆ ಆ್ಯಂಡ್ ಚೆನ್ನಾಗಿ ಡ್ರೈ ಆಗಿದ್ದರೆ ರೇಟ್ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಇಲ್ಲಿ ಅಂತಲ್ಲ, ಬೇರೆ ಎಲ್ಲ ಕಡೆನೂ ಅಷ್ಟೇ. ಇದು 12 ರೂಪಾಯಿ ಕೆ ಜಿ ಇದೆ, 1200 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. ನೋಡ್ಬೋದು 12 ರೂಪಾಯಿಗೆ ಒಂದು ಕೆ ಜಿ 1200 ರೂಪಾಯಿ ಆಗುತ್ತೆ ಕ್ವಿಂಟಲ್. ನೋಡಿಕೊಂಡು ವ್ಯಾಪಾರನ ಮಾಡಬೇಕಾಗತ್ತೆ. ಗ್ರಾಹಕರೇ ಆಗಿರ್ಬೋದು, ರೈತರೇ ಆಗಿರ್ಬೋದು. ಆ್ಯಂಡ್ ಅವತ್ತಿನ ದಿನವೇ ಕ್ಯಾಶ್ ಕೂಡ ಸಿಗುತ್ತೆ ನಿಮಗೆ. ಇದು 12 ರೂಪಾಯಿ ಕೆ ಜಿ ಇದೆ, 1250 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. 12 ರೂಪಾಯಿಗೆ ಒಂದು ಕೆ ಜಿ 1250 ರೂಪಾಯಿಗೆ ಒಂದು ಕ್ವಿಂಟಲ್ ನಿಮಗಿದು ಸಿಗ್ತಾಯಿದೆ. ನೋಡ್ಬೋದು ಯಾವ ರೀತಿ ಸಿಗತ್ತೆ, ಯಾವ ರೀತಿ ಈರುಳ್ಳಿ ಸಿಗತ್ತೆ, ಯಾವ ರೀತಿ ಕ್ವಾಲಿಟಿ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳಿ. ಗ್ರಾಹಕರು ಕೊಂಡ್ಕೊಳ್ಬೇಕಾದ್ರೆ ಪ್ರತಿಯೊಂದನ್ನು ಚೆಕ್ ಮಾಡಿಕೊಂಡು ಕೊಂಡ್ಕೊಳ್ಳಿ. ಇದು 14 ರೂಪಾಯಿ ಕೆ ಜಿ ಇದೆ, 1400 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್. ನೋಡ್ಬೋದು 14 ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ. ಇದು 15 ರೂಪಾಯಿಗೆ ಒಂದು ಕೆ ಜಿ 1500 ರೂಪಾಯಿ ಆಗುತ್ತೆ ಒಂದು ಕ್ವಿಂಟಲ್ಗೆ. ನೋಡಬಹುದು 15 ರೂಪಾಯಿಗೆ ಒಂದು ಕೆ ಜಿ ಇವತ್ತಿನ ದಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಸಿಗ್ತಾ ಇದೆ. ದಾಸನಪುರ ಮಾರ್ಕೆಟಿಗೆ ಹೋದ್ರೂ ಕೂಡ ಈರುಳ್ಳಿ ಸಿಗುತ್ತೆ, ಯಶವಂತಪುರ ಮಾರ್ಕೆಟಲ್ಲೂ ಕೂಡ ಈರುಳ್ಳಿ ಸಿಗುತ್ತೆ. ಗ್ರಾಹಕರಿಗೆ ಯಾವುದೇ ರೀತಿಯ ಡೌಟ್ ಬೇಡ. ಯಾಕಂದರೆ ದಾಸನಪುರ ಮಾರ್ಕೆಟಿಗೆ ಬಂದರೆ ನೀವು ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿನೂ ಕೊಂಡ್ಕೊಳ್ಬಹುದು. ಜೊತೆಗೆ ತರಕಾರಿಗಳನ್ನ ಕೂಡ ಕೊಂಡ್ಕೊಳ್ಬಹುದು. ಅತಿ ಕಡಿಮೆ ಬೆಲೆಗೆ, ಹೋಲ್ಸೇಲ್ ರೇಟಲ್ಲಿ ಕಡಿಮೆ ಬೆಲೆಗೆ ನಿಮಗೆ ಸಿಗತ್ತೆ ತರಕಾರಿಗಳು. ಅಂಗಡಿ ಹಾಕಿರೋರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಒಂದು ದಾಸನಪುರ ಮಾರ್ಕೆಟು. ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಎಲ್ಲದೂ ಒಟ್ಟಿಗೆ ಸಿಗುತ್ತೆ ನಿಮಗೆ. ಒಂದೇ ಮಾರ್ಕೆಟಿಗೆ ಬಂದರೆ ಎಲ್ಲದೂ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಹೋಲ್ಸೇಲ್ ರೇಟಲ್ಲೇ ನಿಮಗೆ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆನೂ ಕೂಡ ಸಿಗುತ್ತೆ. ಇವಾಗ ನಾವು ಅರೈವಲ್ಸ್ ಬಗ್ಗೆ ಗಮನ ಹರಿಸೋದಾದರೆ, ಯಶವಂತಪುರ ಮಾರ್ಕೆಟಿಗೆ ಬಂದಿರುವಂತಹ ಅರೈವಲ್ಸು ಈರುಳ್ಳಿ 82,384 ಬ್ಯಾಗ್ಸ್ ಬಂದಿದೆ. ಹಾಗೆ ಪೊಟ್ಯಾಟೊ 33,758 ಬ್ಯಾಗ್ಸ್ ಬಂದಿದೆ. ಬೆಳ್ಳುಳ್ಳಿ 5,800 ಬ್ಯಾಗ್ಸ್ ಬಂದಿದೆ. ಶುಂಠಿ 560 ಬ್ಯಾಗ್ಸ್ ಬಂದಿದೆ. ಇವತ್ತು ಈರುಳ್ಳಿ ಯಶವಂತಪುರ ಮಾರ್ಕೆಟ್ಗೆ ಜಾಸ್ತಿನೇ ಅರೈವಲ್ಸ್ ಬಂದಿದೆ. ಇದು ದಾಸನಪುರ ಮಾರ್ಕೆಟ್ದು ಕೂಡ ನಿಮಗೆ ಅರೈವಲ್ಸ್ ಮೆನ್ಷನ್ ಮಾಡಿದ್ದೀನಿ. ಸೊ ಬೇಕಾದವರು ನೀಟಾಗಿ ಚೆಕ್ ಮಾಡ್ಕೊಳ್ಬಹುದು ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನ ಈ ಒಂದು ಲಿಸ್ಟಲ್ಲಿ ನೀವು ಗಮನಿಸಬೇಕಾಗತ್ತೆ. ಇವತ್ತಿನ ದಿನ ನಿಮಗೆ ಯಶವಂತಪುರ ಮಾರ್ಕೆಟು ಮತ್ತು ದಾಸನಪುರ ಮಾರ್ಕೆಟ್ ಬಗ್ಗೆ ಎರಡು ಮಾರ್ಕೆಟ್ ಬಗ್ಗೆನೂ ಮಾಹಿತಿ ಕೊಟ್ಟಿದ್ದೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಈ ಒಂದು ವಿಡಿಯೋನ
ಶೇರ್ ಮಾಡ್ಕೊಳ್ಳಿ. ಸೊ ಎಲ್ರಿಗೂ ಗೊತ್ತಾಗಲಿ ಯಶವಂತಪುರ ಮಾರ್ಕೆಟ್ನಲ್ಲಿ ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿಗೆ ಏನು ರೇಟ್ ನಡೀತಾ ಇದೆ ಆ್ಯಂಡ್ ದಾಸನಪುರ ಮಾರ್ಕೆಟ್ನಲ್ಲಿ ತರಕಾರಿಗಳಿಗೆ ಏನು ರೇಟ್ ನಡೀತಿದೆ ಅನ್ನೋದು ಎಲ್ಲರಿಗೂ ಗೊತ್ತಾಗಲಿ. ಅವರು ಬೆಳೆದಿರುವಂತಹ ಬೆಳೆ ಯಶವಂತಪುರ ಮಾರ್ಕೆಟ್ನಿಗೆ ತರಬೇಕು ಅನ್ನೋರಾದರೆ ತರ್ತಾರೆ. ಯಾಕಂದರೆ ರೇಟ್ ಚೆನ್ನಾಗಿದೆ ಅನಿಸಿದ್ರೆ ಅವರು ಕೂಡ ತರ್ತಾರೆ. ನೋಡಿಕೊಂಡು ಅವರು ಕೂಡ ವ್ಯಾಪಾರನ ಮಾಡ್ಕೊಳ್ಳಿ. ಒಳ್ಳೆ ರೇಟ್ ಹೋಗ್ತಾ ಇದೆ ಅನ್ನೋದಾದರೆ ತರಬಹುದು. ಆ್ಯಂಡ್ ಇದಿಷ್ಟಾಗಿತ್ತು ಇವತ್ತಿನ ಮಾರ್ಕೆಟ್ನ ಮಾಹಿತಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳೆ ಹೊಸ ವಿಡಿಯೋ ಒಂದಿಗೆ ನಿಮಗೆ ನಾನು ಸಿಗ್ತೀನಿ. ಈ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.